ಓಂ ಶಾಂತಿ. ಹೇಗಿದ್ದೀರಿ? ಆದ್ದರಿಂದ ನಾವು ದಿನನಿತ್ಯ ಹೇಳುತ್ತಿದ್ದೇವೆ, ಈ ಸಮಾಜ ಮಕ್ಕಳು ಮತ್ತು ಮಹಿಳೆಯರು ಇಬ್ಬರಿಗೂ ಹೆಚ್ಚು ಅಸುರಕ್ಷಿತವಾಗುತ್ತಿದೆ. ಹಾಗಾಗಿ ನಾವು ರೈಲಿನಲ್ಲಿ ಹೆಚ್ಚು ಹೆಚ್ಚು ಲೈಂಗಿಕ ದೌರ್ಜನ್ಯಗಳನ್ನು ನೋಡುತ್ತಿರುವುದಕ್ಕೆ ಕಾರಣ ಬಸ್, ಶಾಲೆಗಳು, ಕಾಲೇಜುಗಳು, ಕೆಲಸದ ಸ್ಥಳಗಳು ಅದು ಒಂದು ವಿಷಯವನ್ನು ಸೂಚಿಸುತ್ತದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕಾಮದ ಗೀಳನ್ನು ಹೊಂದಿದ್ದಾರೆ. ಅವರು ಕೇವಲ ಆರೋಪ ಮಾಡಿದರು ಅಥವಾ ಕಾಮದಿಂದ ತುಂಬಿದರು ಎಂದಲ್ಲ. ಇದು ಪುರುಷರು ಮತ್ತು ಮಹಿಳೆಯರ ಮನಸ್ಸು ಎಷ್ಟು ಭ್ರಷ್ಟವಾಗಿದೆ ಎಂಬುದರ ಸೂಚನೆಯಷ್ಟೇ. ವಾಸ್ತವವಾಗಿ ಇದರ ಅರ್ಥ ಅವರು ಇನ್ನು ಮುಂದೆ ಯಾವುದರಿಂದಲೂ ಒತ್ತಡವನ್ನು ಪಡೆಯಲು ಸಾಧ್ಯವಿಲ್ಲ. ಕಾಮವನ್ನು ಹೊರತುಪಡಿಸಿ ಅದಕ್ಕಾಗಿಯೇ ನಾವು ಪ್ರತಿದಿನ ಲೈಂಗಿಕ ದೌರ್ಜನ್ಯಗಳನ್ನು ನೋಡುತ್ತೇವೆ. ಆದರೆ ನೀವು ನಿಮ್ಮನ್ನು ಉದಾಹರಣೆಗೆ ತೆಗೆದುಕೊಂಡರೆ, ಹಾಗಾದರೆ ಯಾವುದೇ ರೀತಿಯ ಕಾಮಕ್ಕೆ ನೀವು ಒಳಗಾಗುವ ಮೊದಲು ಈ ಲೋಕವು ನಿಮಗೆ ಹೇಗಿತ್ತು? ಅದು ತುಂಬಾ ಸುಂದರವಾಗಿತ್ತು. ಆದರೆ ಕಾಮಕ್ಕೆ ವ್ಯಸನಿಯಾದ ನಂತರ ಜಗತ್ತು ಹೇಗಿರುತ್ತದೆ? ಆದ್ದರಿಂದ ನೀವು ಇದರಲ್ಲಿ ಸುಂದರವಾದನ್ನು ಕಾಣುವುದಿಲ್ಲ. ನೀವು ಉಳಿದುಕೊಂಡಿರುವ ಪುರುಷರು ಅಥವಾ ಮಹಿಳೆಯರನ್ನು ಹೊರತುಪಡಿಸಿ ಪ್ರಪಂಚ. ಹಾಗಾದರೆ ಅದು ಕಾಮದ ಶಕ್ತಿ. ಆದ್ದರಿಂದ ಕಾಮಕ್ಕೆ ವ್ಯಸನಿಯಾಗುವ ಮೊದಲು ಪ್ರತಿಯೊಬ್ಬರು ಅನೇಕ ವಿಷಯಗಳನ್ನು ಆನಂದಿಸುತ್ತಾರೆ. ಸುಂದರ ಪಕ್ಷಿಗಳಂತೆ, ಸುಂದರ ಧ್ವನಿಗಳಂತೆ, ಪಕ್ಷಿಗಳು ಸೃಷ್ಟಿಸಿದ ಸುಂದರ ಶಬ್ದಗಳಂತೆ, ಸಾಗರ, ಪ್ರಕೃತಿ, ಮತ್ತು ಅಲ್ಲಿ ಅನೇಕ ವಿಷಯಗಳು ಇರುತ್ತವೆ, ಸುಂದರವಾದ ಹಾಡುಗಳು. ಆದ್ದರಿಂದ ನೀವು ವ್ಯಸನಿಯಾಗುವ ಮೊದಲು ಅನೇಕ ವಿಷಯಗಳಿಗೆ ಆಕರ್ಷಿತರಾಗುತ್ತೀರಿ, ಇಲ್ಲದಿದ್ದರೆ. ಮತ್ತು ಅದಕ್ಕಿಂತಲೂ ಬಹಳ ಮುಂಚೆಯೇ ಮಗುವಾಗಿದ್ದಾಗ ನಿಮ್ಮನ್ನು ರೋಮಾಂಚನಗೊಳಿಸಲು ಅಷ್ಟೊಂದು ರೋಮಾಂಚಕಾರಿ ಏನೂ ಅಗತ್ಯವಿಲ್ಲ. ನೀವು ನೋಡುವ ಎಲ್ಲದರಿಂದಲೂ ನೀವು ಉತ್ಸುಕರಾಗುತ್ತೀರಿ. ಭೂಮಿಯಂತಹ ವಯಸ್ಕರಿಗೆ ಅದು ತುಂಬಾ ಬೇಸರವೆನಿಸಿದರೂ ಸಹ ಮನೆಯಲ್ಲಿ ಕಲ್ಲು ಅಥವಾ ಯಾವುದೇ ಪಾತ್ರೆ, ನೀವು ಶಿಶುಗಳನ್ನು ನೋಡಬಹುದು. ಅದರೊಂದಿಗೆ ಆಟವಾಡುವುದರಿಂದ ಅವರಿಗೆ ಅಪಾರ ಆನಂದವಾಗುತ್ತದೆ. ಪಾತ್ರೆಯನ್ನು ಕೆಳಗೆ ಎಸೆಯುವಲ್ಲಿ. ಆದ್ದರಿಂದ ವಾಸ್ತವವಾಗಿ ಅವರು ನೋಡುವ ಎಲ್ಲವೂ ಅವರಿಗೆ ಸಂತೋಷವನ್ನು ನೀಡುತ್ತದೆ ಎಂದರ್ಥ. ಆದ್ದರಿಂದ ಇದು ಒಂದು ಅವಧಿಯನ್ನು ಸೂಚಿಸುತ್ತದೆ. ಅವರ ವಯಸ್ಸು ಎಷ್ಟೇ ಆಗಿರಲಿ, ಇಡೀ ಪ್ರಪಂಚವೇ ತುಂಬಾ ಸಂತೋಷವಾಗಿತ್ತು. ಈಗ ಮಗುವಿನ ಅನುಭವ 1 ಅಥವಾ 2 ವರ್ಷಗಳ ಕಾಲ ಆ ಘಟನೆ ಅಷ್ಟೇ. ಆದರೆ ಈಗ ಬಹುತೇಕ ಎಲ್ಲರೂ ಕಾಮದ ಗೀಳನ್ನು ಹೊಂದಿದ್ದಾರೆ. ಕೆಲವು 1000 ವರ್ಷಗಳು ಅಥವಾ 20 ವರ್ಷಗಳ ಹಿಂದೆ ಒಂದು ಸಮಯವಿತ್ತು, ಅದು ಎಲ್ಲರೂ ನೋಡುವ ಪ್ರತಿಯೊಂದಕ್ಕೂ ಉತ್ಸುಕರಾಗುತ್ತಿರುವ ಮಗುವಿನಂತೆ ಇದ್ದರು. ಈಗಿನ ಕಾಲದ ಪುರುಷರು ಅಥವಾ ಮಹಿಳೆಯರಿಗೆ ಇದು ತುಂಬಾ ಬೇಸರದ ಸಂಗತಿಯಾಗಿ ಕಂಡರು. ಅದು ಹೇಗೆ ಸಾಧ್ಯ? ಜನರು ಯಾವುದರಲ್ಲೂ ಒತ್ತಡವನ್ನು ಕಂಡುಕೊಳ್ಳದಿರಲು ಕಾರಣ ಕಾಮವನ್ನು ಹೊರತುಪಡಿಸಿ ಬೇರೆಯದು ಆತ್ಮದ ಶಕ್ತಿಯ ಕೊರತೆಯಿಂದಾಗಿ. ಸಾವಿರಾರು ವರ್ಷಗಳ ಹಿಂದೆ ಎಲ್ಲರೂ ಎಲ್ಲದರಿಂದಲೂ ಆನಂದವನ್ನು ಅನುಭವಿಸಿದಾಗ ಅವರು ಕೇಳುವ ಎಲ್ಲವನ್ನೂ ನೋಡಿ, ಏಕೆಂದರೆ ಅವರ ಆತ್ಮಗಳು ಇಂದು ನಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದವು. ಆದರೆ ಅದಕ್ಕೂ ಬಹಳ ಹಿಂದಿನ ಒಂದು ಸಮಯವಿತ್ತು, ಉದಾಹರಣೆಗೆ 4000 ವರ್ಷಗಳ ಹಿಂದೆ. ಆದ್ದರಿಂದ ಅದು ನಿಜವಾಗಿಯೂ ಸುವರ್ಣ ಅವಧಿಯಾಗಿತ್ತು, ಏಕೆಂದರೆ ಅವರು ನವಜಾತ ಶಿಶುವಿಗಿಂತ ಹೆಚ್ಚು ಪರಿಶುದ್ಧರಾಗಿದ್ದರು. ಏಕೆಂದರೆ ನವಜಾತ ಶಿಶುವಿಗೆ ಕನಿಷ್ಠ ಪಕ್ಷ ಅವರನ್ನು ಸಂತೋಷಪಡಿಸಲು ಏನಾದರೂ ಬೇಕು. ಆದರೆ 400 ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಜನರು, ಅವರಿಗೆ ಸಂತೋಷಪಡಿಸಲು ಏನೂ ಅಥವಾ ಯಾರೂ ಅಗತ್ಯವಿಲ್ಲ. ಅವರು ನಿರಂತರವಾಗಿ ಸಂತೋಷವಾಗಿದ್ದರು. ಆದ್ದರಿಂದ ಅವರು ಸಂತೋಷವಾಗಿರಲು ಯಾವುದೇ ಬಾಹ್ಯ ವಿಷಯವನ್ನು ಅವಲಂಬಿಸಿರುವುದಿಲ್ಲ. ಆದ್ದರಿಂದ ಅದನ್ನು ವಾಸ್ತವವಾಗಿ ಪರಮಾನಂದ ಎಂದು ಕರೆಯಲಾಗುತ್ತಿತ್ತು. ಆದರೆ ಈಗ ಆಧ್ಯಾತ್ಮಿಕ ನಾಯಕರು ಅವರು ಆನಂದ ಎಂಬ ಪದವನ್ನು ಆಗಾಗ್ಗೆ ಬಳಸುತ್ತಾರೆ, ಅದರ ನಿಜವಾದ ಅರ್ಥವೇನೆಂದು ತಿಳಿಯದೆಯೇ. ಆದ್ದರಿಂದ ಆನಂದವು ಯಾವುದೇ ಬಾಹ್ಯ ಪ್ರಚೋದನೆ ಇಲ್ಲದೆ ಒಳಗಿನಿಂದ ಬರುವ ವಿಷಯ. ಹಾಗಾಗಿ ಜನರು ಧ್ಯಾನದ ಮೂಲಕ ಅದನ್ನು ಅನುಭವಿಸಲು ಪ್ರಯತ್ನಿಸುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಅವರೆಲ್ಲರೂ ಆನಂದಮಯರಾಗಿರಲು ಸಾಧ್ಯವಾಯಿತು. ಅವರ ಆತ್ಮಗಳು ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿದ್ದ ಕಾರಣ ಆ ಸಮಯ. ಆದ್ದರಿಂದ ಅದು 2500 ವರ್ಷಗಳ ಕಾಲ ಮುಂದುವರೆಯಿತು. ಆದ್ದರಿಂದ ನೀವು ಈ ಕಾಲಚಕ್ರವನ್ನು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಇದು 5000 ವರ್ಷಗಳ ಅಪರಾಧ. 500 ವರ್ಷಗಳ ಕಾಲಚಕ್ರವನ್ನು ಕಲ್ಪ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಚಕ್ರದ ಮೊದಲಾರ್ಧವನ್ನು ಸ್ವರ್ಗವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಭಾರತವನ್ನು ಸ್ವರ್ಗವೆಂದು ಪರಿಗಣಿಸಲಾಗಿತ್ತು, ಏಕೆಂದರೆ ಮೊದಲ 2500 ವರ್ಷಗಳ ಕಾಲ ಭಾರತವು ಜಗತ್ತಿನಾದ್ಯಂತ ಒಂದೇ ದೇಶವಾಗಿತ್ತು. ಉಳಿದೆಲ್ಲವೂ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಇತ್ತು. ಆದ್ದರಿಂದ ಅದನ್ನು ಸ್ವರ್ಗವೆಂದು ಪರಿಗಣಿಸಲಾಯಿತು. ಮತ್ತು ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ಜನರು ನಿರಂತರವಾಗಿ ಆನಂದಮಯರಾಗಿದ್ದರು ಮತ್ತು ಅವರನ್ನು ಇಂದಿಗೂ ಹಿಂದೂಗಳು ದೇವಾಲಯದಲ್ಲಿ ದೈವಗಳಾಗಿ ಪೂಜಿಸುತ್ತಿದ್ದಾರೆ. ದೇವಸ್ಥಾನದಲ್ಲಿ ದೈವವನ್ನು ನೋಡಿದಾಗ ನಿಮಗೆ ಹೇಗನಿಸುತ್ತದೆ ಎಂದು ಒಂದು ಕ್ಷಣ ಯೋಚಿಸಿ. ನೀವು ಹಿಂದೂ ಧರ್ಮಕ್ಕೆ ಸೇರಿದವರಾಗಿರಲಿ ಅಥವಾ ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ ಅಥವಾ ಬಹುಶಃ ನೀವು ನಾಸ್ತಿಕರಾಗಿರಬಹುದು. ಆದರೂ ದೇವಾಲಯದಲ್ಲಿ ಡಿಚಿಯನ್ನು ನೋಡಿದಾಗ ನಿಮ್ಮ ಹಾರ್ಟ್ ಸ್ಕಿಪ್ಪರ್ ಬೀಚನ್ನು ನೀವು ಅನುಭವಿಸುವಿರಿ. ಅದಕ್ಕೆ ಮುಖ್ಯ ಕಾರಣ ಅವರು ಜೀವಂತವಾಗಿದ್ದಾಗ ಆ ದಿನಾಂಕಗಳು ನಿರಂತರವಾಗಿ ಆಶೀರ್ವಾದ ನೀಡುತ್ತಿದ್ದವು. ವಾಸ್ತವವಾಗಿ ನಾವು ಅದಕ್ಕಾಗಿ ಹಾತೊರೆಯುತ್ತೇವೆ. ಅದಕ್ಕಾಗಿಯೇ ನಾವು ಚಾಂಪಲ್ಗೆ ಭೇಟಿ ನೀಡುತ್ತೇವೆ. ಕನಿಷ್ಠ ಪಕ್ಷ ಅವರು ನಿಜವಾಗಿ ಅನುಭವಿಸುವುದರಲ್ಲಿ 0.01% ನಾವು ಅವರ ಜೀವನದ ಮೂಲಕ ಪಡೆಯಲು ಪ್ರಯತ್ನಿಸುತ್ತೇವೆ. ನಾವು ಅದನ್ನು ಒಂದು ಕ್ಷಣವಾದರೂ ಅನುಭವಿಸಲು ಬಯಸಿದ್ದೆವು. ಅದಕ್ಕಾಗಿಯೇ ನಾವು ಚಾಂಪಲ್ಸ್ಗೆ ಭೇಟಿ ನೀಡುತ್ತೇವೆ. ಆದರೆ ಅದು ಭಕ್ತರಿಗಾಗಲಿ ಅಥವಾ ದೇವರಿಗಾಗಲಿ ಅಸಾಧ್ಯ. ತೀವ್ರವಾದ ತಪಸ್ಸು ಅಥವಾ ಧ್ಯಾನದಲ್ಲಿ ತೊಡಗಿರುವವರು ಖರ್ಜೂರಗಳು ಅನುಭವಿಸುವ ಆನಂದದ ಒಂದು ಹನಿಯನ್ನಾದರೂ ಅನುಭವಿಸಲು. ಏಕೆಂದರೆ ನಮಗೆ ಅನುಭವದ ಶಕ್ತಿ ಇಲ್ಲ, ಆದರೆ ನಾವು ಸ್ವರ್ಗದಲ್ಲಿದ್ದಾಗ ಅದನ್ನು ಹೊಂದಿದ್ದೇವೆ. ಇದು ಮೊದಲ 2500 ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸಿಸಿದಂತೆಯೇ ಇರುತ್ತದೆ. ಅದು ಮೊದಲ 2500 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಹಲವಾರು ಪುನರ್ಜನ್ಮಗಳನ್ನು ತೆಗೆದುಕೊಂಡ ನಂತರ ಜಗತ್ತು ಬೆಟ್ಟವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಗ ನಾವು ಇನ್ನು ಮುಂದೆ ಶಾಂತಿಯನ್ನು ಅನುಭವಿಸುವುದಿಲ್ಲ. ಬದಲಾಗಿ ನಾವು ಬಾಹ್ಯ ವಸ್ತುಗಳಿಂದ ಆನಂದವನ್ನು ಕಂಡೆವು, ಏಕೆಂದರೆ ನಾವು ಗುಳ್ಳೆಗಳನ್ನು ತಡೆಯುವ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ. ನೋಡಿ,
ಅದು ತೆಗೆದುಕೊಳ್ಳುವ ಯಾವುದೇ ಅಗತ್ಯ ಆನಂದವಾದರೂ ಅದು ಕೆಲವು ವಿಷಯಗಳ ಮೇಲೆ ನಿಮ್ಮ ಗಮನವನ್ನು ತರುವ ಮೂಲಕ ನೀವು ಆ ನಿರ್ದಿಷ್ಟ ಇಂದ್ರಿಯ ಆನಂದವನ್ನು ಅನುಭವಿಸುತ್ತೀರಿ. ಉದಾಹರಣೆಗೆ, ನೀವು ನೋಡುವುದರಿಂದ ಆನಂದವನ್ನು ಪಡೆದರೆ, ಮಹಿಳೆಯರೇ, ನೀವು ಮಹಿಳೆಯರ ಮೇಲೆ ಕೇಂದ್ರೀಕರಿಸುವ ಮೂಲಕ ಒತ್ತಡವನ್ನು ಪಡೆಯುತ್ತೀರಿ. ಮತ್ತು ನೀವು ರುಚಿಕರವಾದ ಆಹಾರವನ್ನು ಸೇವಿಸುತ್ತಿದ್ದರೆ, ಅದು ನಿಮ್ಮ ಗಮನವನ್ನು ಜೊಲ್ಲು ಸುರಿಸುತ್ತಿರುವ ಹಕ್ಕಿಯ ಕಡೆಗೆ ತರುವ ಮೂಲಕ ಯಾವಾಗ ನೀವು ಆನಂದಿಸುವ ನಿರ್ದಿಷ್ಟ ಆಹಾರದ ರುಚಿಯನ್ನು ಅದು ಅನುಭವಿಸುತ್ತದೆ. ಅದೇ ರೀತಿ ಸ್ವರ್ಗದಲ್ಲಿ ಅವರು ತರುವ ಮೂಲಕ ನಿರಂತರವಾಗಿ ಆನಂದಮಯರಾಗಿದ್ದರು. ಅವರ ಗಮನವು ಹೆಚ್ಚುವರಿ ಇಂದ್ರಿಯಾತ್ಮಕವಾದ ಬೇರೆ ಯಾವುದೋ ವಿಷಯದ ಮೇಲೆ. ಆ ಒತ್ತಡವು ಸಾಧ್ಯವಾಗುವ ವಿಷಯವಲ್ಲ. ಇಂದ್ರಿಯ ಸುಖಗಳ ಮೂಲಕ ನಾವು ಅನುಭವಿಸುವುದಕ್ಕೆ ಹೋಲಿಸಿ, ಇಂದ್ರಿಯಗಳ ಮೂಲಕ ಆನಂದವನ್ನು ಅನುಭವಿಸಲು ನಿಮಗೆ ಯಾವುದೇ ಇಂದ್ರಿಯಗಳು ಅಗತ್ಯವಿಲ್ಲ. ಆದರೆ ಆ ಆನಂದವನ್ನು ಸಹ ಯಾವುದಾದರೂ ಒಂದು ವಿಷಯದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ಅನುಭವಿಸಬಹುದು. ಲೌಕಿಕವಲ್ಲದ ಇಂದ್ರಿಯಗಳ ಮೂಲಕ ಅನುಭವಿಸಲಾಗದ ಏನೋ. ಹಾಗಾದರೆ ಅವರು ತಮ್ಮ ಗಮನವನ್ನು ತಮ್ಮ ಮೇಲೆ ಎಲ್ಲಿಗೆ ತರುತ್ತಾರೆ? ನೀವು ಅವರೇ ಎಂದು ಏನು ಹೇಳುತ್ತೀರಿ? ಅವರು ತಮ್ಮನ್ನು ತಾವು ಹೇಳಿಕೊಳ್ಳುವಾಗ ನಾನು ಈ ನಾಶವಾಗುವ ದೇಹವನ್ನು ಅರ್ಥೈಸುತ್ತಿಲ್ಲ, ಏಕೆಂದರೆ ನಾವು ಈ ನಾಶವಾಗುವ ದೇಹವಲ್ಲ, ಆದರೆ ನಾವು ವಾಸ್ತವವಾಗಿ ಹುಬ್ಬುಗಳ ನಡುವೆ ಸಣ್ಣ ನದಿಯಂತೆ ಹೊಳೆಯುವ ಆತ್ಮಗಳು. ಅದಕ್ಕಾಗಿಯೇ ಹಿಂದೂಗಳು ಇಲ್ಲಿಯೇ ಮತ್ತು ಸ್ವರ್ಗವಾಸಿಗಳು ಅನ್ವಯಿಸುತ್ತಾರೆ. ಅವು ವಾಸ್ತವದಲ್ಲಿವೆ ಎಂದು ನಮಗೆ ನಿರಂತರವಾಗಿ ತಿಳಿದಿರುತ್ತದೆ. ಆತ್ಮಗಳು ಎಂದರೆ ಕಣ್ಣುಗಳ ಮೂಲಕ ನೋಡುವ, ಬಾಯಿಯ ಮೂಲಕ ಮಾತನಾಡುವ ಆತ್ಮಗಳು. ಈ ದೇಹದ ಮೂಲಕ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಮತ್ತು ಅವರು ತಮ್ಮನ್ನು ತಾವು ಪರಿಗಣಿಸುತ್ತಾರೆ. ಇತರರೊಂದಿಗೆ ಸಂವಹನ ನಡೆಸುವಾಗ ಆತ್ಮಗಳಾಗಿರಿ ಮತ್ತು ಅವರು ಪರಸ್ಪರ ಆತ್ಮಗಳೆಂದು ಪರಿಗಣಿಸುತ್ತಾರೆ. ಅದು ಆತ್ಮಗಳ ಮೇಲೆ ಅವರ ಗಮನವನ್ನು ತರುವ ಮೂಲಕ ಅವರು ಪರಮಾನಂದ ಅಥವಾ ಬಾಹ್ಯ ಇಂದ್ರಿಯ ಆನಂದವನ್ನು ಅನುಭವಿಸುತ್ತಾರೆ. ಅವರು ಅಷ್ಟು ಶಕ್ತಿಶಾಲಿಗಳಾಗಿದ್ದರಿಂದ ಅವರ ಆತ್ಮಗಳು ಶಕ್ತಿಯುತವಾಗಿದ್ದವು ಮತ್ತು ಆತ್ಮವು ನಿರಂತರವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮೊದಲ 2500 ವರ್ಷಗಳನ್ನು ದಾಟುವ ಹೊತ್ತಿಗೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಅದು ಇನ್ನು ಮುಂದೆ ಆತ್ಮದೊಳಗಿನ ಆನಂದವನ್ನು ಪಡೆಯಲು ಸಾಧ್ಯವಾಗದ ಮಟ್ಟಿಗೆ, ಏಕೆಂದರೆ ಅವರು ಇನ್ನು ಮುಂದೆ ತಮ್ಮ ಗಮನವನ್ನು ನಿರಂತರವಾಗಿ ಆತ್ಮದ ಕಡೆಗೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಕ್ರಮೇಣ ಅವರು ಆತ್ಮಗಳು ಎಂಬುದನ್ನು ಮರೆತು ಬಿಡುತ್ತಾರೆ. ಆದ್ದರಿಂದ ಅವರ ಗಮನವು ಆತ್ಮದ ಮೇಲೆ ಇರುವಾಗ ಅವರು ನಿರಂತರ ಜಗಳವನ್ನು ಅನುಭವಿಸುತ್ತಾರೆ. ಆದರೆ ಅವರು ಇನ್ನು ಮುಂದೆ ಆತ್ಮದ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿದ್ದಾಗ ಅವರು ಇನ್ನು ಮುಂದೆ ಒಳಗಿನಿಂದ ಆನಂದವನ್ನು ಪಡೆಯಲು ಸಾಧ್ಯವಿಲ್ಲ. ಆಗ ಅವರು ಹೊರಗಿನ ಪ್ರಪಂಚದ ಇಂದ್ರಿಯಗಳ ಮೂಲಕ ಆನಂದವನ್ನು ಪಡೆಯಲು ಪ್ರಯತ್ನಿಸಿದರು. ಅವರು ಬಾಹ್ಯ ವಸ್ತುಗಳಿಗೆ ಆಕರ್ಷಿತರಾಗುವುದು ಹೀಗೆಯೇ. ಅಲ್ಲಿಯವರೆಗೆ ಅವರು ಯಾವುದಕ್ಕೂ ಅಥವಾ ಯಾರ ಮೇಲೂ ಆಕರ್ಷಿತರಾಗಿರಲಿಲ್ಲ. ಪುರುಷರು ಮತ್ತು ಮಹಿಳೆಯರು ಸ್ವರ್ಗ ಮತ್ತು ಲೋಕದಲ್ಲಿ ತುಂಬಾ ಸುಂದರವಾಗಿದ್ದರೂ ಸಹ ಅದು ತುಂಬಾ ಸುಂದರವಾಗಿತ್ತೆಂದರೆ ಅವರು ಚಿನ್ನದ ಇಟ್ಟಿಗೆಗಳಿಂದ ಮಾಡಿದ ಅರಮನೆಗಳಲ್ಲಿ ವಾಸಿಸುತ್ತಿದ್ದರು. ಅದು ಎಷ್ಟು ಸುಂದರವಾಗಿರುತ್ತದೆ ಮತ್ತು ಎಷ್ಟು ಶ್ರೀಮಂತವಾಗಿರುತ್ತದೆ ಎಂದು ಊಹಿಸಿ. ಆತ್ಮಗಳು ಶಕ್ತಿಶಾಲಿಗಳಾಗಿದ್ದರಿಂದಲೇ ಅವರು ಶ್ರೀಮಂತರಾಗಿದ್ದರು, ಸುಂದರರಾಗಿದ್ದರು. ಆದಾಗ್ಯೂ ಅವರು ಸೌಂದರ್ಯ ಅಥವಾ ಶ್ರೀಮಂತಿಕೆಯೊಂದಿಗೆ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅವರ ಗಮನವು ನಿರಂತರವಾಗಿ ಆತ್ಮದ ಮೇಲೆ ಇತ್ತು. ಅದನ್ನು ಆತ್ಮಪ್ರಜ್ಞೆ ಎಂದು ಕರೆಯಲಾಗುತ್ತದೆ. ಆದರೆ 2500 ವರ್ಷಗಳ ನಂತರ ಅವರು ದೇಹ ಪ್ರಜ್ಞೆ ಹೊಂದುತ್ತಾರೆ. ಆಗ ಅವರು ಬಾಹ್ಯ ವಸ್ತುಗಳಿಗೆ ಆಕರ್ಷಿತರಾಗುತ್ತಾರೆ ಮತ್ತು ಅದು ಆತ್ಮದ ಶಕ್ತಿಯ ನಷ್ಟದಿಂದಾಗಿ. ಬಾಹ್ಯ ವಸ್ತುಗಳಿಗೆ ಆಕರ್ಷಿತರಾಗುವುದರಿಂದ ಅಥವಾ ಮನುಷ್ಯರು ನಾವು ಹೆಚ್ಚು ಹೆಚ್ಚು ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಅದು ಅಗಾಧ ಪ್ರಮಾಣದ ಶಕ್ತಿಯನ್ನು ಕಳೆದುಕೊಂಡಾಗ ಅವರು ಕಾಮಕ್ಕೆ ವ್ಯಸನಿಯಾಗುತ್ತಾರೆ. ಹೌದು, ನಾವು ಈಗ 5 ವರ್ಷಗಳ ಅವಧಿಯ ಅಂತ್ಯದಲ್ಲಿದ್ದೇವೆ. ಆತ್ಮದಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲದ ಚಕ್ರ. ಅದಕ್ಕಾಗಿಯೇ ಜನರು ಕಾಮಕ್ಕೆ ವ್ಯಸನಿಯಾಗಿರುತ್ತಾರೆ. ಮತ್ತು ಅವರಿಗೆ ಶಕ್ತಿಯಿಲ್ಲದಿದ್ದಾಗ ಅವರು ಇನ್ನು ಮುಂದೆ ಯಾವುದರ ಮೇಲೂ ಗಮನ ಹರಿಸಲು ಸಾಧ್ಯವಿಲ್ಲ. ಅವರು ಎಚ್ಚರವಾಗಿರಲು ಮತ್ತು ಜಾಗೃತರಾಗಿರಲು ಅವರು ಹೊರಗಿನಿಂದ ಒತ್ತಡವನ್ನು ಪಡೆಯಬೇಕಾಗುತ್ತದೆ. ಆದರೆ ಕಾಮಕ್ಕೆ ವ್ಯಸನಿಯಾದ ನಂತರ ಅವರು ಕಾಮವನ್ನು ಹೊರತುಪಡಿಸಿ ಬೇರೆ ಯಾವುದರಿಂದಲೂ ಆನಂದವನ್ನು ಪಡೆಯುವುದಿಲ್ಲ. ಮತ್ತು ಮಾದಕ ವ್ಯಸನದ ವಿಷಯದಲ್ಲೂ ಇದು ಹಾಗೆಯೇ. ಆದ್ದರಿಂದ ಅವರು ನಿರಂತರವಾಗಿ ಕಾಮದಲ್ಲಿ ಮತ್ತು ಅವರು ಲೈಂಗಿಕ ಆಲೋಚನೆಗಳಿಂದ ಮಾತ್ರ ಪ್ರಾಬಲ್ಯ ಹೊಂದಿದ್ದಾರೆ. ಆದ್ದರಿಂದ ಅದು ಲೈಂಗಿಕ ಆಲೋಚನೆಗಳು ಮತ್ತು ಲೈಂಗಿಕ ಭಾವನೆಗಳಿಂದ ತುಂಬಿ ತುಳುಕುತ್ತದೆ. ಅವರು ತಮ್ಮ ಪ್ರಚೋದನೆಗಳ ಮೇಲೆ ವರ್ತಿಸುತ್ತಾರೆ ಮತ್ತು ಅದು ಲೈಂಗಿಕತೆಯಂತೆಯೇ ಅಪರಾಧ ಕೃತ್ಯವಾಗುತ್ತದೆ. ಉಳಿಯುತ್ತದೆಯೋ ಇಲ್ಲವೋ? ಆದ್ದರಿಂದ ಅದು ಈ ಕ್ಯಾಲಿಯುಗ್ನ ಆತ್ಮಗಳ ನಿಜವಾದ ಸ್ಥಿತಿ. ಆದ್ದರಿಂದ ಸತ್ಯೋಗ್ ಎಂದು ಕರೆಯಲ್ಪಡುವ ಸ್ವರ್ಗದ ಪ್ರತಿಯೊಂದು ಆತ್ಮವು ಶಕ್ತಿಶಾಲಿ ಮತ್ತು ಎಲ್ಲ ಆತ್ಮಗಳು ಏಕಕಾಲದಲ್ಲಿ ಕ್ರಮೇಣ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಸತ್ಯಯುಗ ಅಥವಾ ಸುವರ್ಣಯುಗ ಎಂದು ಕರೆಯಲ್ಪಡುವ ಮೊದಲ ಯುಗದಲ್ಲಿ ಆರಂಭದಲ್ಲಿ ಎಲ್ಲವೂ ತುಂಬಾ ಶಕ್ತಿಶಾಲಿಯಾಗಿದ್ದು ಮತ್ತು ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಸಮಯದ ಹೊತ್ತಿಗೆ ಇದು ತ್ರೇತಾಯುಗ ಎಂದು ಕರೆಯಲ್ಪಡುವ 2ನೇ ಯುಗವನ್ನು ಪ್ರವೇಶಿಸುತ್ತದೆ. ಅಲ್ಲಿ ಎಲ್ಲ ಆತ್ಮಗಳು 3% ಶಕ್ತಿಯಿಂದಾಗಿ ಸ್ವಲ್ಪ ಕಳೆದುಕೊಂಡಿವೆ. ಆದರೆ ಅವರು ಇನ್ನೂ ಸಾಕಷ್ಟು ಶಕ್ತಿಶಾಲಿಗಳಾಗಿದ್ದರು. ತುಂಬಾ ಪ್ರಜ್ಞಾಪೂರ್ವಕವಾಗಿರಿ. ಆದರೆ ಅದು 2500 ವರ್ಷಗಳ ನಂತರ ಅವರಿಗೆ ಇನ್ನು ಮುಂದೆ ತಮ್ಮ ಗಮನವನ್ನು ತಮ್ಮೊಳಗೆ ತರಲು ಶಕ್ತಿಯಿಲ್ಲ. ಆಗ ಅವರು ಬಾಹ್ಯ ಪ್ರಪಂಚದತ್ತ ಗಮನ ಹರಿಸುತ್ತಾರೆ. ಮತ್ತು ಈಗ ಜನರು ತುಂಬಾ ಶಕ್ತಿಹೀನರಾಗಿದ್ದಾರೆ. ಅವರು ಕಾಮವನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಆಸಕ್ತಿ ತೋರಿಸುವುದಿಲ್ಲ. ಮತ್ತು ಮಕ್ಕಳ ವಿಷಯದಲ್ಲೂ ಇದೇ ಆಗಿದೆ. ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಾಮಕ್ಕೆ ಒಳಗಾಗದಿದ್ದರು. ಆದರೆ ಆ ಚಟವು ಮೊಬೈಲ್ ಫೋನ್ ಆಟಗಳ ಚಟವಾಗಿ ಪ್ರತಿಫಲಿಸುತ್ತದೆ. ಅವರು ಕಾಮಕ್ಕೆ ಒಡ್ಡಿಕೊಂಡಾಗ ಏನಾಗುತ್ತದೆ ಎಂದು ಊಹಿಸಿ. ಅವರು 1000 ಪಟ್ಟು ಅಥವಾ ಮಿಲಿಯನ್ ಪಟ್ಟು ಹೆಚ್ಚು ವ್ಯಸನಿಯಾಗುತ್ತಾರೆ. ಇಂದಿನ ವಯಸ್ಕರು ಭವಿಷ್ಯದ ಮಕ್ಕಳ ಅಪಾಯವೂ ಅಷ್ಟೇ. ಆದರೆ ಈ ಕೊನೆಯವನು ಮಾಡುವ ದೊಡ್ಡ ಶತ್ರು. ಮನುಷ್ಯರು ಹಿಂದೆ ತಮಗೆ ಆನಂದ ನೀಡಿದ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಆದ್ದರಿಂದ ನೀವು ಎಲ್ಲದರಿಂದಲೂ ಆನಂದವನ್ನು ಪಡೆಯಲು ಕಾಮವನ್ನು ಜಯಿಸಬೇಕು ಮತ್ತು ಮುಖ್ಯವಾಗಿ
ನೀವು ಕೆಟ್ಟದ್ದನ್ನು ಜಯಿಸಿ ಸಂಪೂರ್ಣವಾಗಿ ಆತ್ಮವಾಗಿ ಉಳಿಯಲು ಸಾಧ್ಯವಾದರೆ ಒಳಗಿನಿಂದ ಆನಂದವನ್ನು ಪಡೆಯಿರಿ. ಜಾಗರೂಕ. ನೀವು ಸತ್ಯಯುಗದಲ್ಲಿ ಜನಿಸುವುದು ಖಚಿತ, ಏಕೆಂದರೆ ದೇವರು ಈ ಬೋಧನೆಯನ್ನು ನೀಡುತ್ತಾನೆ. ಈ ಕಲಿಯೋಗ್ ನಾಶವಾಗುವ 100 ವರ್ಷಗಳ ಮೊದಲು ಮುಖ್ಯವಾಗಿ ನಮ್ಮನ್ನು ಹುಟ್ಟುವಂತೆ ಮಾಡಲು ಸ್ವರ್ಗದಲ್ಲಿ, ಏಕೆಂದರೆ ಈ ಲೋಕವು ಶೀಘ್ರದಲ್ಲೇ ಬರಲಿದೆ. ಮತ್ತೆ ಸ್ವರ್ಗಕ್ಕೆ ಪರಿವರ್ತನೆಗೊಳ್ಳುವುದು, ಏಕೆಂದರೆ ಅದು ಕಾಲಚಕ್ರ. ಸ್ವರ್ಗ ಮತ್ತು ನರಕಗಳು ಯಾವುದೇ ಅಂತ್ಯವಿಲ್ಲದೆ ಪದೇ ಪದೇ ಪರ್ಯಾಯವಾಗಿರುತ್ತವೆ. ಆದ್ದರಿಂದ ಈಗ ಕಾಮವನ್ನು ಜಯಿಸುವ ಸಮಯ. ಆದರೆ ದುರದೃಷ್ಟವಶಾತ್ ಈಗ ಲೈಂಗಿಕ ಪ್ರಚೋದನೆಗಳು ಅಥವಾ ಅದರ ಸಮಯವೂ ಆಗಿದೆ. ಒಂದು ನಮ್ಮ ಮನಸ್ಸಿನಿಂದ ನಾವು ಅಂತ ಹೇಳಿದರೆ, ಇನ್ನೊಂದು ಇಂಟರ್ನೆಟ್ ಮತ್ತು ಜನರು ಧರಿಸುವ ರೀತಿಯಿಂದ. ಮುಖ್ಯ ಕಾರಣವೆಂದರೆ ನಾವು ತುಂಬಾ ದುರ್ಬಲರಾಗಿದ್ದೇವೆ. ಅದೇ ಕಾರಣ. ಅದೇ ಇಷ್ಟೊಂದು ಲೈಂಗಿಕ ದೌರ್ಜನ್ಯಗಳಿಗೆ ಕಾರಣ. ಲೈಂಗಿಕ ದೌರ್ಜನ್ಯ ಎಸಗದವರು ಸಹ ಅಂತಹ ಕೃತ್ಯಗಳ ಆರೋಪಿಗಳ ವಿರುದ್ಧ ಮಾತನಾಡುವವರು ಅವರು ರಸ್ತೆಯಲ್ಲಿ ಮುಂದುವರಿದರೆ ಭವಿಷ್ಯದಲ್ಲಿ ಅವರು ಕೂಡ ಅಂತಹ ಅಪರಾಧಿಗಳಾಗಿ ಪರಿಣಮಿಸುತ್ತಾರೆ. ಆದ್ದರಿಂದ ನಾವು ಅಂತಹವರಾಗದಂತೆ ನಮ್ಮನ್ನು ರಕ್ಷಿಸಿಕೊಳ್ಳಲು, ಅಪರಾಧದಿಂದ ಹೊರಬರಲು ಒಂದೇ ದಾರಿ ನಮ್ಮ ಆತ್ಮಗಳನ್ನು ಶಕ್ತಿಯಿಂದ ತುಂಬಿಸುವುದು. ಆದರೆ ಆತ್ಮಗಳನ್ನು ಶಕ್ತಿಯಿಂದ ತುಂಬುವುದು ಹೇಗೆ ಎಂದು ನಮಗೆ ತಿಳಿದಿಲ್ಲ. ಅದಕ್ಕಾಗಿಯೇ ಅವನು ಬಂದು ಒಬ್ಬ ವೃದ್ಧನ ದೇಹವನ್ನು ಪ್ರವೇಶಿಸುತ್ತಾನೆ ಮತ್ತು ಅವನಿಗೆ ಬ್ರಹ್ಮ ಎಂದು ಹೆಸರಿಸುತ್ತಾನೆ. ಮತ್ತು ಎಲ್ಲರೂ ಬ್ರಹ್ಮನ ಬಾಯಿಯ ಮೂಲಕ ಕೇಳುವ ಜ್ಞಾನ. ಅವರು ಸ್ವತಃ ಬ್ರಹ್ಮಕುಮಾರಿಯರು ಆಗುತ್ತಾರೆ. ಈ ಜ್ಞಾನವು ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ. ಜಗತ್ತಿನಾದ್ಯಂತ ಇರುವ ಎಲ್ಲ ಬ್ರಹ್ಮಕುಂ ಧ್ಯಾನ ಕೇಂದ್ರಗಳಲ್ಲಿ ನೀವು ದೇವರ ನೇರ ಬೋಧನೆಗಳನ್ನು ಸಹ ಪಡೆಯಬಹುದು. ಹಲವಾರು ವೆಬ್ಸೈಟ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೈತಿಕವಾಗಿ ಕರೆಯಲ್ಪಟ್ಟಿದೆ. ನಾವು ಅವುಗಳಲ್ಲಿ ಕೆಲವು ಲಿಂಕ್ಗಳನ್ನು ನೀಡುತ್ತೇವೆ. ಕೆಳಗಿನ ವಿವರಣೆಯಲ್ಲಿ ದಯವಿಟ್ಟು ಅದನ್ನು ಬಳಸಿಕೊಳ್ಳಿ. ಆದ್ದರಿಂದ ನೀವು ಯಾವುದೇ ರೀತಿಯಿಂದ ನಿಮ್ಮನ್ನು ಬಹಿರಂಗಪಡಿಸಿದಾಗಲೆಲ್ಲ ಲೈಂಗಿಕ ಪ್ರಚೋದನೆಗಳು ಆತ್ಮದ ಶಕ್ತಿಯನ್ನು ಕಸಿದುಕೊಳ್ಳುತ್ತವೆ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಪ್ರತಿಕ್ಷಣವು ನೀವು ನಿಮ್ಮನ್ನು ಆತ್ಮಗಳೆಂದು ಪರಿಗಣಿಸುತ್ತೀರಿ ಮತ್ತು ನಿಮ್ಮನ್ನು ಸಂಪರ್ಕಿಸುತ್ತೀರಿ. ಬೆಳಕಿನ ಸಣ್ಣ ಬಿಂದುವಿನಂತೆ ಹೊಳೆಯುವ ಪರಮಾತ್ಮನಿಗೆ ಮನಸ್ಸು. ನಮ್ಮ ಆತ್ಮಗಳು ದೇವರಿಂದ ನೇರವಾಗಿ ಶಕ್ತಿಯಿಂದ ತುಂಬುವ ಚಿನ್ನದ ಕೆಂಪು ಬಣ್ಣದ ಜಗತ್ತು. ಆ ದೇವರನ್ನು ಹಿಂದೂಗಳು ದೇವರು ಶಿವ ಎಂದು ಕರೆಯುತ್ತಾರೆ ಮತ್ತು ಕ್ರೈಸ್ತರಿಂದ ಸ್ವರ್ಗೀಯ ದೇವರು ತಂದೆ ಮತ್ತು ಮುಸ್ಲಿಮರಿಂದ ಅಲ್ಲಾಹನು. ದೇವರು ಎಲ್ಲರಿಗೂ ಒಬ್ಬನೇ. ಅವರು ಯಾವುದೇ ಧರ್ಮ ಅಥವಾ ದೇಶಕ್ಕೆ ಸೇರಿದವರಾಗಿರಲಿ. ಆದ್ದರಿಂದ ನಮ್ಮ ಆತ್ಮಗಳನ್ನು ಶಕ್ತಿಯಿಂದ ತುಂಬುವ ಮೂಲಕ ನಾವು ನಿರಂತರವಾಗಿ ಆನಂದಮಯರಾಗಲು ದೇವರಿಂದ ನಾವು ಇನ್ನು ಮುಂದೆ ಇಂದ್ರಿಯ ಸುಖಗಳಿಗೆ ವ್ಯಸನಿಯಾಗುವುದಿಲ್ಲ. ಅದು ಭವಿಷ್ಯದಲ್ಲಿ ಅಪರಾಧಿಗಳಾಗಿ ಪರಿಣಮಿಸದಂತೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳುತ್ತೇವೆ. ಮತ್ತು ನೀವು ಪೂರ್ಣ ಪ್ರಜ್ಞೆ ಹೊಂದಿದಾಗ ಕಾಮಕ್ಕೆ ವ್ಯಸನಿಯಾಗಿರುವವರು ಅವು ನಿಮ್ಮ ಹತ್ತಿರವೂ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಅದು ರಕ್ಷಣಾತ್ಮಕ ಗುರಾಣಿಯಂತೆ. ಆದರೆ ಅದಕ್ಕಾಗಿ ನೀವು ನಿಮ್ಮನ್ನು ಬೇರ್ಪಡಿಸಿಕೊಳ್ಳಬೇಕು. ನೀವು ಸಂಪೂರ್ಣ ಆತ್ಮಪ್ರಜ್ಞೆ ಹೊಂದುವ ಪ್ರಕ್ರಿಯೆಯಲ್ಲಿರುವಾಗ ಲೌಕಿಕ ಜನರು. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ನಿಮ್ಮನ್ನು ಪರಿಗಣಿಸುವುದು ಮತ್ತು ಸಾಧ್ಯವಾದಷ್ಟು ಬೆಳಕಿನ ಬಿಂದುವಾಗಿ ದೇವರನ್ನು ನೆನಪಿಸಿಕೊಳ್ಳುವುದು. ನೀವು ಏನೇ ಮಾಡಿದರೂ ನಿಮ್ಮ ಮನಸ್ಸು ದೇವರನ್ನು ನೆನಪಿಸಿಕೊಳ್ಳುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಗಂಡ ಹೆಂಡತಿ ಬೇರೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗೆ, ಆದರೂ ಅವರು ಒಬ್ಬರನ್ನೊಬ್ಬರು ಸರಿಯಾಗಿ ನೆನಪಿಸಿಕೊಳ್ಳಬಹುದು. ಅದರಂತೆಯೇ ನೀವು ಏನೇ ಮಾಡಿದರೂ ದೇವರನ್ನು ನೆನಪಿಸಿಕೊಳ್ಳಬೇಕು. ಆದ್ದರಿಂದ ನಿಮ್ಮ ಆತ್ಮವು ಶಕ್ತಿಶಾಲಿಯಾಗುವುದು ಹೀಗೆ. ಆದರೆ ಇಂದಿನ ಆತ್ಮಗಳು ಮಾರ್ಪಟ್ಟಿರುವುದರಿಂದ ಅದು ತುಂಬಾ ದುರ್ಬಲವಾಗಿದ್ದು ಅದು ಕಾಮಪ್ರಚೋದಕ ಆಲೋಚನೆಗಳಿಂದ ಗೀಳಾಗಿದೆ. ಆದ್ದರಿಂದ ಅದನ್ನು ಶಕ್ತಿಯುತಗೊಳಿಸಿ ಹೊರಗೆ ಬನ್ನಿ ಮತ್ತು ಇಡೀ ಜಗತ್ತನ್ನು ಜಯಿಸಿ, ಏಕೆಂದರೆ ನೀವು ಹೆಚ್ಚು ಶಕ್ತಿಶಾಲಿಯಾದರೆ ನೀವು ಸ್ವರ್ಗದಲ್ಲಿ ಅತ್ಯುನ್ನತ ಸ್ಥಾನಮಾನವನ್ನು ಪಡೆಯಲಿದ್ದೇನೆ. ಅದು ಅತ್ಯುನ್ನತ ಸ್ಥಾನಮಾನವಾಗಿದೆ. ಕಿರೀಟ ಚಕ್ರವರ್ತಿ ಮತ್ತು ವಿಶ್ವದ ಸಾಮ್ರಾಜ್ಞಿ ಲಕ್ಷ್ಮಿ ಮತ್ತು ನಾರಾಯಣ ಓಂ ಶಾಂತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.